ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನೋಡ್ತಾ ಇದ್ರ ಸಾರ್ಥಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ಲಕ್ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿನ ತಂದಿದ್ದೀನಿ. ನೀವು ನೋಡ್ತಾ ಇರಬಹುದು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ನ ಯಾವ ರೀತಿ ನಿಮ್ಮ ಕಾಂಟ್ರಾಕ್ಟರ್ ಲೈಸೆನ್ಸ್ ನ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಗೆ ಏನಾದರೂ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಅಥವಾ ಸೂಪರ್ವೈಸರ್ ಲೈಸೆನ್ಸ್, ಹಾಗೆ ಎಲೆಕ್ಟ್ರಿಕಲ್ ವೈರ್ಮನ್ ಲೈಸೆನ್ಸ್ ಬಗ್ಗೆ ಏನಾದರೂ ತೊಂದರೆಗಳು ಅಥವಾ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇಮೇಲ್ ಐಡಿ ಇದೆ, ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಮಾಹಿತಿ ಕನೆಜರ್.com ಅಂತ ನನ್ನ ವೆಬ್ಸೈಟ್ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕಂಪ್ಲೀಟ್ ಆದ ಮಾಹಿತಿನ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಸೊ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ನ ಡೌನ್ಲೋಡ್ ಮಾಡೋಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಸರ್ಚ್ ಬರಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಬೇಕು, ಅಥವಾ KSI ವೆಬ್ಸೈಟ್ ಇಂದ ಹೋಗಿ ಅಲ್ಲಿಂದ ರೀಡೈರೆಕ್ಟ್ ಆಗ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ವಿಡಿಯೋಲಿ ನಾನು ತೋರಿಸ್ತಿರೋ ಹಾಗೆ ಮೊದಲಿಗೆ ಏನ್ ಮಾಡಬೇಕು, ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ನಂಬರ್ನ, ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ನಂಬರ್ನ ಅಥವಾ ಅದಕ್ಕೆ ಬರುವಂತ OTP ನ ಇಲ್ಲಿ ಹಾಕಿ ಲಾಗಿನ್ ಆಗಬೇಕು. ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು, ಈಗ ಇನ್ನೊಂದು ಮೆಥಡ್ ತೋರಿಸ್ತಾ ಇದೀನಲ್ಲ, KSI ವೆಬ್ಸೈಟ್, ಈ ತರ ಮಾಡಿ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ. ಸೊ ಈಸಿಯಾಗಿ ನೀವು ರೀಡೈರೆಕ್ಟ್ ಆಗಿ ನಿಮ್ಮ ಕಾಂಟ್ರಾಕ್ಟರ್ ಲೈಸೆನ್ಸ್ ಅನ್ನ ನೀವು ನೋಡ್ತಿರ್ಬೋದು. ಸೊ ಈಗ ನೀವು ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಲೆಕ್ಟ್ರಿಕ್ ಲೈಸೆನ್ಸ್ ಇರ್ತದಲ್ಲ, ಅಲ್ಲಿ ಪ್ರೆಸ್ ಅಂತ ಸೆಲೆಕ್ಷನ್ ಮಾಡಬೇಕು. ಪ್ರೆಸ್ ಅಂತ ಸೆಲೆಕ್ಷನ್ ಮಾಡಿದ್ಮೇಲೆ ಇಲ್ಲಿ ಓಪನ್ ಆಗುತ್ತೆ ಪಾಪ, ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ಇಲ್ಲಿಂದ ಸೇವಾ ಸಿಂಧಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸೇವಾ ಸಿಂಧು ಪೋರ್ಟಲ್ ನ ಓಪನ್ ಆಯಿತು. ಇಲ್ಲಿ ಹಲವಾರು ತರ ಸರ್ವಿಸ್ ಬರ್ತಿದೆ. ಇಲ್ಲಿ ಕೆಳಗಡೆ ಸೆಕೆಂಡ್ ಒನ್ ನಲ್ಲಿ ನೀವು ನೋಡ್ತಿರ್ಬೋದು, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಇದೆಯಲ್ಲ, ಇದರಲ್ಲಿ ಕೆಳಗಡೆ ಹೋದ್ಮೇಲೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಫ್ರೆಶ್ ಅಂತ ಇರುತ್ತೆ. ಸೊ ಅದ್ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನೋಡ್ತಿರ್ಬೋದು, ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಶ್ಯೂ ಆಫ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಪರ್ಮಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಪಾಪಪ್ ಓಪನ್ ಆಗುತ್ತೆ. ಸೊ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇದು ಡಿಜಿ ಲಾಕರ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ಡಿಜಿ ಲಾಕರ್ಗೆ ಅಥವಾ ನೀವು ಅಪ್ಲಿಕೇಶನ್ ಹಾಕೊಂಡ್ ಮುಂದೆ ಯಾವ ನಂಬರ್ ಕೊಟ್ಟಿರ್ತಲ್ಲ ಆ ನಂಬರ್ ಹಾಕಿ OTP ನ ಎಂಟರ್ ಮಾಡ್ಬೇಕಾಗುತ್ತೆ. ಸೊ OTP ಈಗ ಸೆಂಡ್ ಆಯ್ತು. ಇಲ್ಲಿ ನೀವು ಏನ್ ಮಾಡಬೇಕು, ಎಂಟರ್ OTP ಆದ್ಮೇಲೆ ಬಂದ್ ಮೊಬೈಲ್ಗೆ ಬಂದಿರೋಂಥ OTP ನ ಇಲ್ಲಿ ಹಾಕಿ ವೆರಿಫೈ ಮಾಡ್ಕೋಬೇಕು. ಅದಾದ್ಮೇಲೆ ನಿಮಗೆ ಲಾಗಿನ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ನಾನೀಗ ವೆರಿಫೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ಗೆ ಡಿಜಿ ಲಾಕರ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ನೀವು ಡಿಜಿ ಲಾಕರ್ಗೆ ನೀವು ಮೊಬೈಲ್ ನಂಬರ್ ಅಥವಾ ಯಾವ್ದಾದ್ರು ಯೂಸರ್ ನೇಮ್ ಸೆಲೆಕ್ಷನ್ ಮಾಡಿರ್ತೀರ ಅಥವಾ ಆಧಾರ್ ನಂಬರ್ ಹಾಕ್ಬಿಟ್ಟು ನೀವು ಇಲ್ಲಿಂದ ಲಾಗಿನ್ ಆಗಬೇಕು. ನಾನು ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಆಧಾರ್ ಕಾರ್ಡ್ ನಮ್ಮ ಮೊಬೈಲ್ ನಂಬರ್ ಇಂದ ಬರ್ತಾ ಇಲ್ಲ, ಸೊ ಅದಕ್ಕೆ ನಾನು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ OTP ಬರುತ್ತೆ. ಆ OTP ನ ಆಧಾರ್ ಕಾರ್ಡ್ OTP ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಸೈಟ್ ಸ್ವಲ್ಪ ಲೋಡ್ ಆಗ್ತಿರುತ್ತೆ, OTP ತಕ್ಷಣ ಬರಲ್ಲ, ಸ್ವಲ್ಪ ಟೈಮ್ ತಗುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ OTP ನ ಎಂಟರ್ ಮಾಡಿ. ಇಲ್ಲಾಂದ್ರೆ ಕೆಲವೊಂದ್ಸಲ KSI ವೆಬ್ಸೈಟ್ ತುಂಬಾ ಇಶ್ಯೂಸ್ಗಳಾಗ್ತಿವೆ ಈಗೀಗ. ಆದ ಕಾರಣ ನೀವು ಸ್ವಲ್ಪ ವೇಟ್ ಮಾಡಿ, ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಬಿಟ್ಟು ನೀವು ಟ್ರೈ ಮಾಡಿ. ಅಥವಾ ಏನೇ ಮಾಡೋದಿದ್ರು ಸರ್ವರ್ ತುಂಬಾ ಸ್ಲೋ ಇರುತ್ತೆ, ಅದಕ್ಕಾಗಿ ನೀವು ಸ್ವಲ್ಪ ವೇಟ್ ಮಾಡಿ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು ಪಿನ್ ಏನ್ ಸೆಟ್ ಮಾಡಿರ್ತಿಲ್ಲ ಡಿಜಿ ಲಾಕರ್ ಅಲ್ಲಿ, ಅದನ್ನ ನೀವು ಇಲ್ಲಿ ಇದನ್ ಮಾಡ್ಬೇಕು. ಸೊ ಈಗ ಪಿನ್ ಗೊತ್ತಿಲ್ಲ ಅವ್ರಿಗೆ, ನಾನು ಫಾರ್ಗೆಟ್ ಮಾಡ್ತಾ ಇದ್ದೀನಿ. ಅವ್ರ ಡೇಟ್ ಆಫ್ ಬರ್ತ್ ಹಾಕಿ ಫಾರ್ಗೆಟ್ ನ ಮಾಡ್ಬೋದು.
ಈಗ ಏನ್ ಕೇಳುತ್ತೆ ಅಂದ್ರೆ ಈಗ ಹೊಸದಾಗಿ ಪಿನ್ ಇಡಕ್ಕೆ ಕೇಳುತ್ತೆ. ಸೊ ನಿಮ್ಗೆ 4 ಡಿಜಿಟ್ ಯಾವ್ದಾದ್ರು ನೀವು ಅಥವಾ ಸಿಕ್ಸ್ ಡಿಜಿಟ್ ನ ಯಾವ್ದಾದ್ರು ಒಂದು ಪಿನ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ಈಗ ಮತ್ತೆ ಯಾವಾಗಾದ್ರೂ ನೀವು ಲಾಗಿನ್ ಆಗ್ಬೇಕಾದ್ರೆ ನೀವು ಅವಾಗ ಅದ್ರ ಮೊಬೈಲ್ ನಂಬರ್ ಹಾಕಿ ಆಮೇಲೆ ಪಿನ್ ಹಾಕಿದ್ರೆ ಇದು ಆಟೋಮೆಟಿಕ್ ಆಗಿ ಹೋಗುತ್ತೆ. ಯಾವ್ದೇ ತರ ಪ್ರಾಬ್ಲಮ್ ಇರಲ್ಲ. ಈಗ ನೀವು ಒಂದ್ಸಲ ಪಿನ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಎಲ್ಲಾದ್ರೂ ಒಂದು ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಈಗ ನೋಡ್ತಿರ್ಬೋದು ಪ್ರೊಸೆಸಿಂಗ್ ಬರೋದು ರೀಡೈರೆಕ್ಟ್ ಆಗಕ್ಕೆ ರಿಕ್ವೆಸ್ಟ್ ಆಗ್ತಿದೆ. ಸೊ ಕಂಟಿನ್ಯೂ ಅಪ್ ಸೈಟ್ ಅಂತ ಹೊಡೆದ್ಮೇಲೆ ಒಂದು ಇದನ್ನು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈಗ ಲಾಗಿನ್ ಪೇಜ್ ಓಪನ್ ಆಯ್ತು. ಇದೇ ನಿಮ್ದು ಮೇನ್ ಲಾಗಿನ್ ಪೇಜ್. ಸೊ ಇಲ್ಲಿ ನೀವು ಲಾಗಿನ್ ಪೇಜ್ ಸೈಡ್ ಗಡೆ ಒಂದು ಪ್ರಿಂಟ್ ಅಂತ ಒಂದು ಆಪ್ಷನ್ ಟೈಪ್ ಬಂದಿರುತ್ತೆ. ಸೊ ಆ ಪ್ರಿಂಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ನಿಮ್ದು ಕಾಂಟ್ರಾಕ್ಟರ್ ಲೈಸೆನ್ಸ್ ಆಗಿರುತ್ತೆ. ಸೊ ಇಲ್ಲಿಂದ ನೀವೇನ್ ಮಾಡ್ಬೋದು, ಡೌನ್ಲೋಡ್ ಮಾಡಿ ನೀವು ಇದನ್ನ ಕಾರ್ಡ್ ಟೈಪ್ ಮಾಡಿಸ್ಬೋದು ಅಥವಾ PDF ರೂಪದಲ್ಲಿ ಕೂಡ ನೀವು ಇಟ್ಕೊಳ್ಬಹುದು. ಸೊ ಇದು ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಸೊ ಇದನ್ನ ಯಾರಿಗೂ ಕೂಡ ಶೇರ್ ಮಾಡೋ ತರ ಆಗಿರಲ್ಲ. ಇದು ತುಂಬಾ ರಿಸ್ಕಿ ಆಗಿರುತ್ತೆ. ಸೊ ಇದು ಓಪನ್ ಆಗಿ ಇಟ್ಕೊಳ್ಳಿ. ನಾನು ಇದನ್ನ ಬ್ಲರ್ ಮಾಡಿರ್ತೀನಿ ಅದ್ರ ಸಲುವಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ತರ ಕಾಂಟ್ರಾಕ್ಟ್ ಲೈಸೆನ್ಸ್ ಯಾವ ರೀತಿ ಡೌನ್ಲೋಡ್ ಮಾಡೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದೇ ರೀತಿಯ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.